ನಮಸ್ತೆ ಸ್ನೇಹಿತರೆ, ಆದ್ಯ ಕೆರಿಯರ್ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಿಮಗೆ ಮುಖ್ಯವಾಗಿ ಈ ಒಂದು ವಿಡಿಯೋದ ಉದ್ದೇಶ ಏನಪ್ಪ ಅಂತಂದರೆ, ನಾನು ಲಾಸ್ಟ್ ವಿಡಿಯೋದಲ್ಲೇ ತಿಳಿಸ್ಕೊಟ್ಟಿದ್ದೆ ನಿಮಗೆ ರಿವೈಸ್ಡ್ ಶೆಡ್ಯೂಲ್ನ ಕೊಟ್ಟಿದ್ದಾರೆ ಅಂತೇಳಿ. 29ನೇ ತಾರೀಕು ಅಂದರೆ ಏಪ್ರಿಲ್ 29ನೇ ತಾರೀಕು ಪ್ರಿನ್ಸಿಪಲ್ಗಳಿಗೆ ಎಲ್ಲರೂ ಹೇಳಿದರು ವರ್ಕ್ಲೋಡ್ ಅಪ್ಲೋಡ್ ಮಾಡಿ ಕರೆಕ್ಟಾಗಿ ಅಂತ. ಬಟ್ ವರ್ಕ್ಲೋಡ್ ಮಾಡೋದ್ರಲ್ಲಿ ಕೆಲವು ಕಾಲೇಜುಗಳ ಪ್ರಿನ್ಸಿಪಲ್ಗಳು ತಪ್ಪನ್ನು ಮಾಡಿದ್ದಾರೆ. ಅದಕ್ಕಂತಲೇ ಸ್ಟ್ರಿಕ್ಟಾಗಿ ಮತ್ತೊಂದು ಆರ್ಡ್ರು ಸೂಚನೆ ಗೆಸ್ಟ್ ಫ್ಯಾಕಲ್ಟಿ ಡೀಟೇಲ್ಸ್ಗಳನ್ನು ಅಪ್ಲೋಡ್ ಮಾಡೋದರಲ್ಲಿ ಕರೆಕ್ಟಾಗಿ ನೀವು ಮಾಡಿಲ್ಲ ಪ್ರಿನ್ಸಿಪಲ್ಸು ಅಂತೇಳಿ ಪ್ರಿನ್ಸಿಪಲ್ಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಆದರೂ ಇನ್ನೂ ಕರೆಕ್ಟಾಗಿ ಅಪ್ಲೋಡ್ ಮಾಡಿಲ್ಲ, ಇನ್ನೂ ಫೈನಲ್ ಆಗಿಲ್ಲ. ಅದು 3ನೇ ತಾರೀಕು ಮೆರಿಟ್ ಲಿಸ್ಟನ್ನು ಪ್ರಕಟ ಮಾಡ್ತೀವಿ, ಟೆಂಪ್ರರಿಯಾಗಿ ವರ್ಕ್ಲೋಡ್ನ ಪ್ರಕಟ ಮಾಡ್ತೀವಿ ಅಂತ ಹೇಳಿದರು. ಅದು ಕೂಡ ವೆಬ್ಸೈಟಲ್ಲಿ ಇನ್ನೂ ಪಬ್ಲಿಷ್ ಮಾಡಿಲ್ಲ. ನಾನು ನಮ್ಮ ಸೀನಿಯರ್ ಲೆಕ್ಚರರ್ಸ್ಗಳ ಮುಖಾಂತರ ಆ ಒಂದು ಮಾಹಿತಿ ಕೂಡ ಕಲೆ ಹಾಕ್ಕೊಂಡಿದ್ದೀನಿ. ಮತ್ತು 5ನೇ ತಾರೀಕಿಂದ ಕೌನ್ಸ್ಲಿಂಗ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾವೆಲ್ಲ ಕಾದು ನೋಡೋಣ ಸ್ನೇಹಿತರೆ. ಆ ಲಿಸ್ಟ್, ಮೆರಿಟ್ ಲಿಸ್ಟು ಯಾವ ರೀತಿ ಇರುತ್ತೆ, UGC ಅವ್ರಿಗೆ ಮಾಡ್ತಾರಾ, ನಾನ್ UGC ಅವ್ರಿಗೆ ಮಾಡ್ತಾರಾ, ಕೋರ್ಟಲ್ಲಿ ಪಿಟಿಷನ್ ಹಾಕಿರೋರಿಗೆ ಮಾಡ್ತಾರಾ ಅನ್ನೋದನ್ನು ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರೆ. ಇಲ್ಲಿ ಮುಖ್ಯವಾಗಿ ನಾನು ನಿಮ್ಗೆ ಹೇಳಬೇಕಾಗಿರೋದೇನಪ್ಪ ಅಂತಂದರೆ, ವರ್ಕ್ಲೋಡನ್ನು ನಮಗೆ ಬಿಟ್ಟಿದ್ದಾರೆ. ಆ ವರ್ಕ್ಲೋಡು ಈ ರೀತಿ ಇರುತ್ತೆ ಸ್ನೇಹಿತರೆ. ಈ ಒಂದು ಇನ್ಫಾರ್ಮೇಷನ್ನು ಇನ್ನೂ ವೆಬ್ಸೈಟಿಗೆ ಬಿಟ್ಟಿರಲ್ಲ. ಕಾರಣ ಏನು ಅಂತ ಕೂಡ ನಾನು ತಿಳಿಸ್ತೀನಿ. ಇದು ನಾನು ಕಲೆಕ್ಟ್ ಮಾಡಿರ್ತಕ್ಕಂಥದ್ದು, ಸೀನಿಯರ್ ಲೆಕ್ಚರರ್ಸ್ಗೆ ಬಂದಿರತಕ್ಕಂಥ ಮಾಹಿತಿ ಇದು. ಈ ಮಾಹಿತಿಯನ್ನು ನಾನು ಕಲೆಕ್ಟ್ ಮಾಡಿರ್ತಕ್ಕಂಥದ್ದು. ಇಲ್ಲಿ ಅವರು ಇಂಪಾರ್ಟೆಂಟ್ ಆಗಿ ನೋಡಿ, ಅವರು ಡೇಟ್ ಕೂಡ ಕೊಟ್ಟಿದ್ದಾರೆ, 24-25 ಅಪ್ಡೇಟೆಡ್ ಬೈ ಕಾಲೇಜಸ್ ಆಸ್ ಆನ್ 3rd May 2025 at 5 PM ಅಂತೇಳಿ ಡೇಟ್ ಕೂಡ ಕೊಟ್ಬಿಟ್ಟಿದ್ದಾರೆ. ಓಕೆ, ಮತ್ತು ಈ ಒಂದು ಲಿಸ್ಟ್ನ ನಾನು ರೆಡಿ ಮಾಡಿರೋದಲ್ಲ, ಇದು DC ಅವರೇ ರೆಡಿ ಮಾಡ್ತಾ ಇದ್ದಾರೆ ಇನ್ನು. ಓಕೆ, ಇನ್ನೂ ಫೈನಲ್ ಆಗಿಲ್ಲ, ಇದು ಇನ್ನೂ ರೆಡಿ ಮಾಡ್ತಾ ಇದ್ದಾರೆ. ಮೋಸ್ಟ್ಲಿ ಇವತ್ತು ಸಾಯಂಕಾಲ ಇಲ್ಲ ನಾಳೆ ಬೆಳಗ್ಗೆ 100% ಶೂರ್ ಆಗಿ ಬಿಡೋ ಚಾನ್ಸಸ್ ಇದೆ ಸ್ನೇಹಿತರೆ. ಇಲ್ಲಿ ಇಂಪಾರ್ಟೆಂಟ್ ನೋಟ್ಸ್ ಅಂತ ಕೊಟ್ಟಿದ್ದಾರೆ. ಇಂಗ್ಲೀಷಲ್ಲಿ ಓದೋರು ಈ ಒಂದು ಇನ್ಫಾರ್ಮೇಷನ್ನ ಓದ್ಕೊಳ್ಳಿ. ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಇದು ಸೂಚನೆಯನ್ನು ಕೊಟ್ಟಿದ್ದಾರೆ. ಇನ್ಫಾರ್ಮೇಷನ್ನ ಓದ್ಕೊಳ್ಳಿ. ಮತ್ತು ಇದನ್ನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಹಾಕಿದ್ದೀನಿ, ಇದನ್ನು ಕೂಡ ತಾವು ಓದ್ಕೊಳ್ಳಿ. ಒಂದ್ಸಲ ನಿಮಗೆ ಇದನ್ನು ಮನವರಿಕೆ ಮಾಡಿಬಿಡ್ತೀನಿ ಸ್ನೇಹಿತರೆ. EMIS-ನಲ್ಲಿರುವ ಕೆಲಸದ ಹೊರೆ ವಿವರಗಳ ಪುಟವು May 5, 2025 ಮಧ್ಯಾಹ್ನ 1 ಗಂಟೆಯವರೆಗೆ ಕೆಲಸದ ಹೊರೆ ವಿವರಗಳನ್ನು ನವೀಕರಿಸಲು ಲಭ್ಯವಿರುತ್ತದೆ. ಅಂದರೆ ಪ್ರಿನ್ಸಿಪಾಲ್ಗಳಿಗೆ ಮಾಹಿತಿ ಕೊಟ್ಟಿರೋದು ಇದು. ಓಕೆ, 1 ಗಂಟೆವರೆಗೂ ನೀವು ಮಾಡಿ, May 5ನೇ ತಾರೀಕು 1 ಗಂಟೆ ತನಕ ಮಾಡಿ ನೀವು ಅಂತ. EMIS-ನಲ್ಲಿರುವ ಕೆಲಸದ ಹೊರೆ ವಿವರಗಳ ಪುಟದಲ್ಲಿನ ಅಸ್ತಿತ್ವದಲ್ಲಿರುವ ಅತಿಥಿ ಉಪನ್ಯಾಸಕರಿಗೆ ಕೆಲಸದ ಹೊರೆ ಈಗಾಗಲೇ ಹಂಚಿಕೆಯಾಗಿದೆ, ಆಲ್ರೆಡಿ ಕೊಟ್ಟಿದ್ದೀರಾ ನೀವು ಎಂಬ ಕಾಲಂ ಸರಿಯಾಗಿ ಅಂಕಿಅಂಶಗಳನ್ನು ಪ್ರತಿಬಿಂಬಿಸುತ್ತಿಲ್ಲ. ಅಂದರೆ DC ಅವರು ಹೇಳ್ತಾ ಇದ್ದಾರೆ ಕಾಲೇಜುಗಳವರೆಗೆ, ಕಾಲೇಜಿನಲ್ಲಿರುವ ಪ್ರಿನ್ಸಿಪಲ್ಗಳಿಗೆ, ನೀವು ಕರೆಕ್ಟಾಗಿ ಇನ್ನೂ ವರ್ಕ್ಲೋಡ್ನ ಅಪ್ಲೋಡ್ ಮಾಡಿಲ್ಲ, ಪ್ರತಿಬಿಂಬಿಸುತ್ತಿಲ್ಲ ಎಂದು ಹೇಳುವ ಅನೇಕ ವಿಚಾರಗಳನ್ನು ನಾವು ಕಾಲೇಜುಗಳಿಂದ ಸ್ವೀಕರಿಸಿದ್ದೇವೆ. ಮುಂದುವರಿದ ಮತ್ತು ಪ್ರಸ್ತುತ ಕೆಲಸ ಮಾಡುತ್ತಿರುವ ಅತಿಥಿ ಉಪನ್ಯಾಸಕರಿಗೆ ಕೆಲಸದ ಹೊರೆ ಸರಿಯಾಗಿ ಹಂಚಿಕೆಯಾಗಿಲ್ಲದಿರುವುದು ಇದಕ್ಕೆ ಕಾರಣ. ಕರೆಕ್ಟಾಗಿ ಇವರು ಅಲರ್ಟ್ ಮಾಡಿಲ್ಲ, ಅದಕ್ಕೇನೆ ಇನ್ನೂ ವೆಬ್ಸೈಟಲ್ಲಿ ಬಿಟ್ಟಿಲ್ಲ. ಅವರು ಕರೆಕ್ಟಾಗಿ ಎಲ್ಲ ಫೈನಲೈಸ್ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಈಗಾಗಲೇ ಎಲ್ಲರಿಗೂ ನಿಮಗೆ ನೋಟಿಫಿಕೇಶನ್ನ ಬಿಟ್ಬಿಡ್ತಾ ಇದ್ರು. ಬಟ್ ಇವರು ಕಾಲೇಜಿನ ಪ್ರಿನ್ಸಿಪಲ್ಗಳೇ ಕರೆಕ್ಟಾಗಿ ಕೆಲಸ ಮಾಡ್ತಾ ಇಲ್ಲ ಅಂದರೆ ಏನು ಮಾಡೋದು? ಕರೆಕ್ಟಾಗಿ ವರ್ಕ್ಲೋಡ್ ಅಲರ್ಟ್ ಮಾಡಿದ್ರೆ ಅಲ್ವಾ ಅವರು DC ಅವ್ರಿಗೆ ಕರೆಕ್ಟಾಗಿ ಮಾಹಿತಿ ಹೋಗುತ್ತೆ, ಅವರು ಒಂದು ಫೈನಲೈಸ್ ಮಾಡಿ ನಮಗೆ ಲಿಸ್ಟ್ ಬಿಡ್ತಾರೆ. ಪ್ರಾಂಶುಪಾಲರ ಗುಂಪಿನಲ್ಲಿ ಒದಗಿಸಲಾದ ಕೆಲಸದ ಹೊರೆಯನ್ನು ಅಪ್ಲೋಡ್ ಮಾಡಲು ಬಳಕೆದಾರ ಮಾರ್ಗದರ್ಶಿ ಅಂದರೆ ಯೂಸರ್ ಗೈಡ್ ಅಂತೀವಿ ನಾವು ಇದನ್ನು. ಆ ಯೂಸರ್ ಗೈಡ್ನ ಕರೆಕ್ಟಾಗಿ ಓದ್ಕೊಂಡಿಲ್ಲ ಪ್ರಿನ್ಸಿಪಲ್ಸು. ಆ ಯೂಸರ್ ಗೈಡ್ನ ಕರೆಕ್ಟಾಗಿ ಓದ್ಕೊಂಡು ಆಮೇಲೆ ನೀವು ಅಪ್ಲೋಡ್ ಮಾಡಿ ಕರೆಕ್ಟಾಗಿ ಅಂತಲೂ ಹೇಳಿದ್ದಾರೆ. ಫೈಲನ್ನು ಓದಲು ಪ್ರಾಂಶುಪಾಲರಿಗೆ ಸೂಚಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಪ್ರಿನ್ಸಿಪಲ್ಸ್ಗೆ. 3ನೇ ಪಾಯಿಂಟು, ನಿಯಮಿತ ಅಥವಾ ಮರು ನಿಯೋಜನೆಗೊಂಡ ಅಧ್ಯಾಪಕರಿಗೆ ಹಂಚಿಕೆ ಮಾಡಿದ ನಂತರ GFಗಾಗಿ ಲಭ್ಯವಿರುವ ಕೆಲಸದ ಹೊರೆ ಕಾಲಮ್ ನಂಬರ್ 8 ಅದರಲ್ಲಿದೆ. ನಾನು ತೋರಿಸ್ತೀನಿ ಈಗ. ಕಾಲಮ್ ನಂಬರ್ 8 ಯಾವುದು, 10 ಯಾವುದು, ಅದರಲ್ಲೇ ಕನ್ಫ್ಯೂಷನ್ ಇರೋದು ಈಗ ಎಲ್ಲರಿಗೂ ಕೂಡ. ಅಲ್ಲದೆ
ಅಸ್ತಿತ್ವದಲ್ಲಿರುವ ಅತಿಥಿ ಉಪನ್ಯಾಸಕರಿಗೆ ಹಂಚಿಕೆಯಾದ ಕೆಲಸದ ಹೊರೆ ಕಾಲಂ ನಂಬರ್ 10 ಇದರಲ್ಲಿದೆ ಅಂತೇಳಿ. ಅನೇಕ ಕಾಲೇಜುಗಳಲ್ಲಿ ಕಾಲಂ ನಂಬರ್ 8ರಲ್ಲಿರುವ ಅಂಕಿಅಂಶಗಳು ಕಾಲಂ ನಂಬರ್ 10ರಲ್ಲಿರುವ ಅಂಕಿಅಂಶಗಳಿಗಿಂತ ಕಡಿಮೆ ಇದ್ದು, ಅಂದ್ರೆ ಈ ವರ್ಕ್ಲೋಡ್ ಅಲಾಟ್ ಮಾಡಿದಾರಲ್ವಾ ಇವರು ಕಾಲಂ ನಂಬರ್ 8 ಅಲ್ಲಿ ಮತ್ತೆ ಕಾಲಂ ನಂಬರ್ 10 ಅಲ್ಲಿ, ಇವೆರಡಕ್ಕೂ ಮಿಸ್ ಮ್ಯಾಚ್ ಆಗ್ತಾ ಇದೆ. ಅಂದ್ರೆ ಮೈನಸ್ ಫಿಗರ್ಸ್ ಬರ್ತಾ ಇದೆ, ನೆಗೆಟಿವ್ ವರ್ಕ್ಲೋಡ್ ಬರ್ತಾ ಇದೆ. ಅದು ಡಿ ಸಿ ಅವರು ಕ್ವಶನ್ ಮಾಡ್ತಾ ಇದ್ದಾರೆ, ಈ ತರ ಯಾಕೆ ಬರ್ತಾ ಇದೆ, ನೀವು ಅಲಾಟ್ ಮಾಡಿರೋದು ಇಷ್ಟಿದೆ ಆದರೆ ವರ್ಕ್ಲೋಡು ಅವೈಲೇಬಲ್ ಇರೋದು ಯಾಕೆ ಈ ತರ ಜಾಸ್ತಿ ತೋರಿಸ್ತಾ ಇದ್ದೀರಾ ಕಾಲಮ್ ನಂಬರ್ 10 ಅಲ್ಲಿ ಅಂತೇಳಿ. ವರ್ಕ್ಲೋಡ್ ಎಷ್ಟಿದೆಯೋ ಅಷ್ಟೇ ಇರಬೇಕಲ್ವಾ, ಅದಕ್ಕೂ ಟ್ಯಾಲಿ ಆಗಬೇಕು. ಇಲ್ಲಿ ಟ್ಯಾಲಿ ಆಗ್ತಾ ಇಲ್ಲ, ಮೈನಸ್ ಫಿಗರ್ ಆಗ್ತಾ ಇದೆ. ಅದಕ್ಕೆ ಅವರು ಹೇಳ್ತಾ ಇದ್ದಾರೆ ಡಿ ಸಿ ಅವರು, ಈ ತರ ಆಗಿದೆ, ಸರಿಯಾಗಿ ಮತ್ತೊಮ್ಮೆ ಇನ್ನೊಂದ್ಸಲ ಫೈನಲ್ ಮಾಡಿ ಅಂತ. ಅಸ್ತಿತ್ವದಲ್ಲಿರುವ ಅತಿಥಿ ಉಪನ್ಯಾಸಕರಿಗೆ ನಿಗದಿಪಡಿಸಲಾದ ಕೆಲಸದ ಹೊರೆ ನಿಯಮಿತ ಅಥವಾ ಮರು ನಿಯೋಜಿತ ಅಧ್ಯಾಪಕರಿಗೆ ಹಂಚಿಕೆ ಮಾಡಲಾದ ನಂತರ ಲಭ್ಯವಿರುವ ಕೆಲಸದ ಹೊರೆಗಿಂತ ಹೆಚ್ಚಿದೆ ಎಂದು ಸೂಚಿಸುತ್ತದೆ. ಅಂದ್ರೆ ಅದಕ್ಕಿಂತ ಜಾಸ್ತಿ ತೋರಿಸ್ತಾ ಇದೆ. ನಾನು ತೋರಿಸ್ತೀನಿ ಈಗ ವರ್ಕ್ಲೋಡಲ್ಲಿ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮಗೆ. ಇದು ಕಾಲಂ ನಂಬರ್ 11ರಲ್ಲಿ ನಕಾರಾತ್ಮಕ ಮೌಲ್ಯಗಳಿಗೆ ಕಾರಣವಾಗುತ್ತದೆ, ನೆಗೆಟಿವ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಬಳಕೆದಾರ ಮಾರ್ಗದರ್ಶಿ ಅಂದರೆ ಯೂಸರ್ ಗೈಡ್ ಫೈಲ್ನಲ್ಲಿ ವಿವರಿಸಿದಂತೆ ಪ್ರಾಂಶುಪಾಲರು ಅಸ್ತಿತ್ವದಲ್ಲಿರುವ ಅತಿಥಿ ಉಪನ್ಯಾಸಕರಿಗೆ ನಿಗದಿಪಡಿಸಲಾದ ಕೆಲಸದ ಹೊರೆಯನ್ನು ಎಚ್ಚರಿಕೆಯಿಂದ ಪರಿಶೀಲಿಸಬೇಕು. ಕರೆಕ್ಟಾಗಿ ನೀವು ಅಪ್ಲೋಡ್ ಮಾಡಿ, ತಪ್ಪೆಲ್ಲ ಅಪ್ಲೋಡ್ ಮಾಡಬೇಡಿ ಅಂತ ಇದು ಸೂಚನೆ ಪ್ರಿನ್ಸಿಪಲ್ಸ್ಗಳಿಗೆ. ಮತ್ತು ಕಾಲಂ ನಂಬರ್ 11ರಲ್ಲಿ ಯಾವುದೇ ನಕಾರಾತ್ಮಕ ಮೌಲ್ಯಗಳು ಗೋಚರಿಸದಂತೆ ನೋಡಿಕೊಳ್ಳಬೇಕು, ನೆಗೆಟಿವ್ ಬರದೇ ಇರೋ ರೀತಿ ನೋಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಈಗ ನಿಮಗೆ ಅರ್ಥ ಆಗುತ್ತೆ ನೋಡಿ, ನಾನು ತೋರಿಸ್ತೀನಿ ಇವ್ರೇನು ತಪ್ಪು ಮಾಡಿದ್ದಾರೆ ಸ್ನೇಹಿತರೆ ಅಂತ. ಇಲ್ಲಿ ವರ್ಕ್ಲೋಡ್ನ ಕೊಟ್ಟಿದ್ದಾರೆ ಸ್ನೇಹಿತರೆ, ಎಲ್ಲ ಕಾಲೇಜುಗಳದ್ದು ಟೋಟಲ್ಲು ನೋಡಿ, ಟೋಟಲ್ 430 ಡಿಗ್ರಿ ಕಾಲೇಜುಗಳದ್ದು ಕೊಟ್ಟಿದ್ದಾರೆ. ಇಲ್ಲಿ ಏನು ಮಾಡಿದಾರಪ್ಪ ಅಂತಂದರೆ ಡಿ ಸಿ ಅವರು ನೆಗೆಟಿವ್ ಫಿಗರಲ್ಲಿ ಇಲ್ಲಿ ರೆಡ್ ಮಾರ್ಕಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದಾರೆ ನೋಡಿ. ರೆಡ್ ಮಾರ್ಕಲ್ಲಿ ಇರೋವೆಲ್ಲ ನೆಗೆಟಿವ್ ಫಿಗರ್ಸ್, ಅಂದರೆ ಮೈನಸ್ ವರ್ಕ್ಲೋಡು. ಈ ಥರ ಹೇಗೆ ತೋರ್ಸಕ್ಕೆ ಬರುತ್ತೆ ಸ್ನೇಹಿತರೆ, ನೀವೇ ಹೇಳಿ ಅಲ್ವಾ, ಮೈನಸ್ ವರ್ಕ್ಲೋಡು. ಇಲ್ಲಿ ನಿಮ್ಗೆ ಅರ್ಥ ಮಾಡಿಸ್ತೀನಿ ನೋಡಿ. ಆ್ಯಕ್ಚುಲಿ ಇಲ್ಲಿ ವರ್ಕ್ಲೋಡ್ ಅವೈಲೇಬಲ್ ಫಾರ್ ಗೆಸ್ಟ್ ಫ್ಯಾಕಲ್ಟಿ ಇರೋದು 325 ಅಲ್ವಾ, ಅಷ್ಟೇ ತಾನೇ ತೋರಿಸ್ಬೇಕು ಅವರು. 325 ಗೆಸ್ಟ್ ಫ್ಯಾಕಲ್ಟಿಗಳಿಗಿದೆ. ವರ್ಕ್ಲೋಡ್ ಅಲಾಟೆಡ್ ಟು ಎಕ್ಸಿಸ್ಟಿಂಗ್ ಗೆಸ್ಟ್ ಫ್ಯಾಕಲ್ಟಿ ಅದೇಗೆ 342 ಆಗುತ್ತೆ, ಅಲ್ಲಿರೋದೇ 325. ಇಲ್ಲಿ 325 ತಾನೇ ತೋರಿಸ್ಬೇಕು ಇವರು. ಇಲ್ಲಿ ಏನಕ್ಕೆ 342 ತೋರಿಸಿದ್ದಾರೆ, ಅದಕ್ಕೆ ಇಲ್ಲಿ ಮೈನಸ್ ಫಿಗರ್ ಬಂತು ಅಲ್ವಾ, -17 ಬಂದಿದೆ. ಇದಕ್ಕೆ ಕ್ವಶನ್ ಮಾಡ್ತಾ ಇರೋದು ಡಿ ಸಿ, ಈ ರೀತಿ ಬರಬಾರ್ದು, ಈ ರೀತಿ ಮೈನಸ್ ಫಿಗರ್ ಯಾಕೆ ಬರ್ತಾ ಇದೆ ನೋಡಿ ಅಂತೇಳಿ ಕಾಲೇಜುಗಳಿಗೆ ಇನ್ಫಾರ್ಮೇಷನ್ನ ಕಳಿಸಿದ್ದೆ ಸ್ನೇಹಿತರೆ. ಈ ಒಂದು ಫೈಲ್ನ ಯಾವುದು ನಮ್ಮ ಸೀನಿಯರ್ ಗೆಸ್ಟ್ ಫ್ಯಾಕಲ್ಟೀಸ್ಗೆ ಸಿಕ್ಕಿದೆ ಥ್ರೂ ಕಾಲೇಜಸ್ಸಿಂದ, ಈ ಒಂದು ಲಿಸ್ಟ್ ಸಿಕ್ಕಿದೆ, ಅದನ್ನು ನಮಗೆ ಶೇರ್ ಮಾಡಿದ್ದಾರೆ. ಓಕೆ, ಪರಿಚಯ ಅವ್ರಿಗೆ ಶೇರ್ ಮಾಡಿದ್ದಾರೆ ಸ್ನೇಹಿತರೆ. ಆದರೂ ಪರವಾಗಿಲ್ಲ, ಈ ಲಿಸ್ಟನ್ನ ನಾನು ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಒಂದು ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೇನೆ, ಮತ್ತು ಒಂದು ವಾಟ್ಸಪ್ ಗ್ರೂಪ್ ಇದೆ, ಅದರಲ್ಲೂ ಕೂಡ ಅಪ್ಲೋಡ್ ಮಾಡ್ತೇನೆ. ಎರಡೂ ಲಿಂಕ್ ಕೂಡ ನಮ್ಮ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಅಲ್ಲೋಗಿ ಜಾಯಿನ್ ಆಗಿ ತಾವು ಈ ಒಂದು ಫೈಲ್ನ ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ. ಈಗ ಫೈನಲ್ ಆಗಿ ಒಂದು ಮಾತು ಹೇಳ್ಬಿಡ್ತೀನಿ. ಈಗ ಇವರು ಲೀಸ್ಟನ್ನ ಬಿಟ್ಟಿದ್ದಾರೆ, ಅಲ್ಲೇ ಇರೋರಿಗೆ ಕಂಟಿನ್ಯೂ ಅಂತ ಹೇಳಿದ್ದಾರೆ, ವರ್ಕ್ಲೋಡ್ಸನ್ನು ಕೊಟ್ಟಿದ್ದಾರೆ, ರಿಮೈನಿಂಗ್ ವರ್ಕ್ಲೋಡ್ಸ್ ಕಾಲಮ್ ಕೂಡ ಕೊಟ್ಟಿದ್ದಾರೆ, ಯಾವ ಕಾಲೇಜಲ್ಲಿ ಎಷ್ಟೆಷ್ಟಿದೆ. ಸೊ ಈ ಒಂದು ಅವೈಲೇಬಲ್ ಇರ್ತಕ್ಕಂಥ ವರ್ಕ್ಲೋಡು ಅಡಿಷ್ನಲ್ ಗೆಸ್ಟ್ ಫ್ಯಾಕಲ್ಟಿಗಳಿಗೆ ಯಾರ್ಯಾರು ಕೌನ್ಸಿಲಿಂಗ್ ಅಟೆಂಡ್ ಮಾಡ್ಬೋದು ಅನ್ನೋದು ಚರ್ಚೆ ಇರೋದಿಲ್ಲಿ. ಈಗ ಮೇಲೆ ನಮ್ಮ ಒಂದು ಸೀನಿಯರ್ಗಳು ಡಿಸ್ಕಸ್ ಮಾಡ್ತಾ ಇರೋ ಪ್ರಕಾರ ಕೋರ್ಟ್ ಆದೇಶ ಏನು ಮಾಡಿದೆ, ಯು ಜಿ ಸಿ ಅವರನ್ನೇ ತಗೊಳ್ರಪ್ಪ ಅಂತ ಹೇಳಿದೆ. ಓಕೆ, ಆದರೆ ಕೆಲವರು ಕೇಸುಗಳು ಹಾಕ್ಕೊಂಡಿರ್ತಕ್ಕಂಥ ಹಿನ್ನೆಲೆಯಿಂದ ಅವ್ರಿಗೆ ಸದ್ಯಕ್ಕೆ ತೀರ್ಪು ಬರೋ ತನಕ ಅವ್ರಿಗೆ ಯಾವುದೇ ತೊಂದರೆ ಕೊಡಬೇಡಿ, ಮುಂದುವರಿಸಿ ಅಂತಲೂ ಹೇಳಿದೆ ಕೋರ್ಟು. ಓಕೆನಾ, ಕೌನ್ಸಿಲಿಂಗ್ ಅನ್ನೋದು ಕಂಟಿನ್ಯೂ ಮಾಡಿ, ನೀವು ಕೌನ್ಸಿಲಿಂಗ್ ನಿಲ್ಲಿಸಬೇಡಿ. ಈಗ ಸದ್ಯಕ್ಕೆ ನಮ್ಮ ಡಿಸಿಷನ್ ಪೆಂಡಿಂಗ್ ಇರೋದ್ರಿಂದ ಈಗ ಯಾರ್ಯಾರು ಕೆಲಸ ಮಾಡ್ತಾ ಇದ್ದಾರೋ ಅವರನ್ನ ಹಾಗೆ ಆಗಸ್ಟ್ ತನಕ ಕಂಟಿನ್ಯೂ ಮಾಡಿ, ನಮ್ಮ ಕೋರ್ಟ್ ಡಿಸಿಷನ್ ಏನು ಹೇಳುತ್ತೆ ಫೈನಲ್ ಆಗಿ, ಆಮೇಲೆ ಬೇಕಾದರೆ ನೀವು ಓವರ್ ಆಲ್ ಆಗಿ ಕಂಪ್ಲೀಟಾಗಿ ನೀವು ಆಗಸ್ಟ್ ಆದಮೇಲೆ ಕಂಪ್ಲೀಟಾಗಿ ನೀವು ಕೌನ್ಸಿಲಿಂಗ್ ಮಾಡ್ಬೋದು ಎಲ್ಲರಿಗೂ ಅಂತೇಳಿ ಪೆಂಡಿಂಗ್ ಇಟ್ಟಿದೆ ಸ್ನೇಹಿತರೆ, ಅಷ್ಟೇ, ಬೇರೆ ಏನೂ ಇಲ್ಲ. ಈಗ ಕೌನ್ಸಿಲಿಂಗ್ ಯಾರಿಗೆ ನಡೆಯುತ್ತೆ ಯಾರಿಗೆ ನಡೆಯಲ್ಲ ಅನ್ನೋದೇ ಇಂಪಾರ್ಟೆಂಟು. ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಇಲ್ಲಿ ಇವರು ವರ್ಕ್ಲೋಡನ್ನು ಅಲಾಟ್ ಮಾಡಿರೋ ಪ್ರಕಾರ ಮತ್ತು ಕಂಟಿನ್ಯೂಷನ್ ಕೊಟ್ಟಿರೋ ಪ್ರಕಾರ ಕೌನ್ಸಿಲಿಂಗು ಈ ಲಾಸ್ಟ್ ಕಾಲಮಲ್ಲಿ ಇದೆಯಲ್ಲ, ಈ ಲಾಸ್ಟ್ ಕಾಲಮಲ್ಲಿ ಇರ್ತಕ್ಕಂಥ ವರ್ಕ್ಲೋಡ್ಗೆ ಕೌನ್ಸಿಲಿಂಗು ನಡೆಯುತ್ತೆ. ಇದು ನಂಬರ್ ಆಫ್ ಅವರ್ಸು, 3 ಪೋಸ್ಟ್ ಅಲ್ಲ, ಇದು 17 ಪೋಸ್ಟ್ ಅಲ್ಲ, ಇದು 21 ಪೋಸ್ಟ್ ಅಲ್ಲ. ಇಲ್ಲಿ ಏನಂತಂದರೆ 3 ಅವರ್ 3 ಅವರ್ಸ್
17 ಅವರ್ಸ್, 21 ಅವರ್ಸ್, 10 ಅವರ್ಸ್, 16 ಅವರ್ಸ್ ಈ ರೀತಿ ಇರುತ್ತೆ ಸ್ನೇಹಿತರೆ. ಓಕೆನಾ. ಇವರು ಕಾಲೇಜ್ ವೈಸ್ ಕೊಟ್ಬಿಟ್ಟಿದ್ದಾರೆ, ಯಾವ ಕಾಲೇಜಲ್ಲಿ ಯಾವ ಸಬ್ಜೆಕ್ಟ್ಗೆ ವರ್ಕ್ಲೋಡ್ ಇದೆ ಅಂತ ನೋಡ್ಕೊಂಡು ನೀವು ಈಗ ನೀಟಾಗಿ ಒಂದು ಬುಕ್ ತೊಗೊಂಡು ಬರ್ಕೊಳ್ಳಿ, ಇಲ್ಲ ಯಾವ ಕಾಲೇಜಲ್ಲಿ ಯಾವ ಸಬ್ಜೆಕ್ಟ್ಗೆ ಎಷ್ಟು ಅವರ್ ಇದೆ ಅಂತ ನೀವು ನಿಮ್ಮ ಸಬ್ಜೆಕ್ಟ್ಗಳ ವರ್ಕ್ಲೋಡು ಎಲ್ಲರೂ ಬರ್ಕೋಬೇಕು. ನನಗೆ ಗೊತ್ತಿರೋ ಪ್ರಕಾರ ಕೌನ್ಸ್ಲಿಂಗ್ ಯಾರಿಗೆ ಮಾಡ್ಬೋದು ಅಂತಂದರೆ, ಈಗಾಗಲೇ ಕೋರ್ಟಲ್ಲಿ ಕೇಸ್ ನಡೀತಾ ಇದೆಯಲ್ಲ ಅವ್ರಿಗೆ ಕೌನ್ಸ್ಲಿಂಗ್ ಇರಲ್ಲ ಕೋರ್ಟಲ್ಲಿ ಇರೋರಿಗೆ, ಯಾಕಂದರೆ ಕಂಟಿನ್ಯೂಷನ್ ಮಾಡಿ ಅಂತ ಹೇಳ್ಬಿಟ್ಟಿದ್ದಾರಲ್ವಾ. ಅದರಲ್ಲೇನಾದರೂ ನನಗೆ ಈ ಕಾಲೇಜ್ ಇಷ್ಟ ಇಲ್ಲ, ನಾನು ಬೇರೆ ಕಾಲೇಜ್ ತೊಗೋಬೇಕು, ನಾನು ಕೌನ್ಸ್ಲಿಂಗ್ ಅಟೆಂಡ್ ಮಾಡಬೇಕು ಅನ್ನೋರಿಗೆ ಅದರಲ್ಲಿ ಯಾರು UGC ಕ್ವಾಲಿಫೈಡ್ ಇರ್ತಾರೋ ಅವರು ಅಟೆಂಡ್ ಮಾಡ್ಬೋದು ಕೌನ್ಸ್ಲಿಂಗು, ನನ್ನ ಮಾಹಿತಿ ಪ್ರಕಾರ. ಓಕೆ, ನನಗೆ ತಿಳಿದು ಬಂದ ಮಾಹಿತಿ ಪ್ರಕಾರ. ಮತ್ತು ಹೊರಗಡೆ ಯಾರು ಕೆಲಸ ಕಳ್ಕೊಂಡಿದ್ದಾರೆ, ಹೊರಗಡೆ ಯಾರಿದ್ದಾರೆ ಅವರು ಅದರಲ್ಲಿ UGC ಕ್ವಾಲಿಫೈಡ್ ಇರೋರಿಗೆ ಮಾತ್ರ ಕೌನ್ಸ್ಲಿಂಗ್ ನಡೆಯುತ್ತೆ. ಓಕೆನಾ. UGC ಕ್ವಾಲಿಫೈ ಆಗಿರಬೇಕು ಅವ್ರು, ಅಂಥವ್ರಿಗೆ ಹೊರಗಡೆ ಇರೋರಿಗೆ ಕೌನ್ಸ್ಲಿಂಗ್ ನಡೆಯುತ್ತೆ. ಓಕೆ, ನಾನ್ UGCಗೆಲ್ಲ ನಡೆಯಲ್ಲ. UGC ಕ್ವಾಲಿಫೈ ಆಗಿರೋರಿಗೆ ಕೌನ್ಸ್ಲಿಂಗ್ ನಡೆಯುತ್ತೆ. ಈಗಾಗಲೇ ಲೀಸ್ಟ್ ಬಿಟ್ಟಿದ್ದಾರಲ್ಲ ಸ್ನೇಹಿತರೆ, ಅವ್ರು ಲೀಸ್ಟ್ ಬಿಟ್ಟಿರೋ ಪ್ರಕಾರ ಅವ್ರು ಹೇಳಿರೋದೇನು, DC ಅವರು ಈಗಾಗಲೇ ಜನವರಿಯಲ್ಲಿ ಏನು ಮೆರಿಟ್ ಲಿಸ್ಟ್ ಬಿಟ್ಟಿದ್ದೀವಿ, ಆ ಮೆರಿಟ್ ಲಿಸ್ಟ್ ಪ್ರಕಾರನೇ ನಾವು ಕೌನ್ಸ್ಲಿಂಗ್ ಮಾಡ್ತೀವಿ ಅಂತಲೂ ಹೇಳಿದ್ದಾರೆ. ಆ ಮೆರಿಟ್ ಲಿಸ್ಟಲ್ಲಿ ಇರ್ತಕ್ಕಂಥ ಕ್ಯಾಂಡಿಡೇಟ್ಸ್ ಎಲ್ಲ UGC ಎಲಿಜಿಬಲ್ ಕ್ಯಾಂಡಿಡೇಟ್ಸೇ. ಓಕೆನಾ. ಆ ಎಲ್ಲ ಕ್ಯಾಂಡಿಡೇಟ್ಸ್ಗೂ ಕೌನ್ಸ್ಲಿಂಗ್ ಮಾಡೋ ಸಾಧ್ಯತೆ ಇದೆ ಸ್ನೇಹಿತರೆ. ಇನ್ನೂ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಟೆಲಿಗ್ರಾಮ್ ಗ್ರೂಪಲ್ಲಿ ಜಾಯ್ನ್ ಆಗಿ, ಅದರಲ್ಲಿ ಫೈಲ್ನ ಹಾಕಿರ್ತೀನಿ. ಮತ್ತು ವಾಟ್ಸಪ್ ಗ್ರೂಪಲ್ಲೂ ಜಾಯ್ನ್ ಆಗಿರಿ, ಅದರಲ್ಲೂ ಇರುತ್ತೆ ಈ ಫೈಲ್ನ ತಾವು ನೋಡಿಕೊಂಡು ಬರ್ಕೊಳ್ಳಿ ನೀಟಾಗಿ, ಯಾವ್ಯಾವ ಕಾಲೇಜಲ್ಲಿ ಏನೇನಿದೆ, ಎಷ್ಟೆಷ್ಟು ವರ್ಕ್ಲೋಡ್ ಇದೆ ಅಂತ ನೀಟಾಗಿ. ಕಾಲೇಜ್ ಕೋಡ್ ಬರ್ಕೋಬೇಕು ನೀವು, ವೆರಿ ಇಂಪಾರ್ಟೆಂಟು. ನೀವು ಕಾಲೇಜ್ ಹೆಸರು ಬರ್ಕೊಂಡಿಲ್ಲ ಅಂದರೂ ಚಿಂತೆ ಇಲ್ಲ, ಕಾಲೇಜ್ ಕೋಡ್ ಬರ್ಕೊಳ್ಳಿ, ಯಾವ ಊರು ಅಂತ ಬರ್ಕೊಳ್ಳಿ, ಯಾವ ಊರಲ್ಲಿದೆ ಅದು ಅಂತ. ಓಕೆ. ಮತ್ತು ನಿಮ್ಮ ಸಬ್ಜೆಕ್ಟು ವರ್ಕ್ಲೋಡ್ ಎಷ್ಟಿದೆ ಅಂತೇಳಿ. ಕೆಲವೊಂದು ಕಾಲೇಜುಗಳಲ್ಲಿ 000 ಅಂತ ತೋರಿಸಿದ್ದಾರೆ. ಯಾಕಂತಂದರೆ ಈಗಾಗಲೇ ಗೆಸ್ಟ್ ಫ್ಯಾಕಲ್ಟಿಗಳು ಕೆಲಸ ಮಾಡ್ತಾ ಇದ್ದಾರಲ್ಲಿ, ಕೆಲಸ ಮಾಡ್ತಾ ಇರೋರಿಗೆ ಹಂಚ್ಬಿಟ್ಟಿದ್ದಾರೆ, ಅವ್ರಿಗೆ ಕಂಟಿನ್ಯೂಷನ್ ಕೊಟ್ಟಿರೋದ್ರಿಂದ ಅಲ್ಲಿ 000 ಅಂತ ತೋರಿಸ್ತಾ ಇದೆ. ಇನ್ನೇನು ರಿಮೈನಿಂಗ್ ವರ್ಕ್ಲೋಡ್ ಇದೆ ಎಕ್ಸ್ಟ್ರಾ, ಈ 75, 8 ಈ ಥರ ತೋರಿಸ್ತಾ ಇದೆಯಲ್ಲ, ಇದು ಅಡಿಷನಲ್ ವರ್ಕ್ಲೋಡು. ಇನ್ನೂ ಹೆಚ್ಚಿನ ಒಂದು ಕಾರ್ಯಭಾರ ಬೇಕಾಗಿರೋದ್ರಿಂದ ಅಂಥವ್ರಿಗೆ ಕೌನ್ಸ್ಲಿಂಗ್ನ ಮಾಡ್ತಕ್ಕಂಥದ್ದು ಅಂಥ ಕಾಲೇಜುಗಳಿಗೆ. ಓಕೆನಾ. ಇನ್ನೂ ಹೆಚ್ಚು ಮಾಹಿತಿ ಬೇಕಾದರೆ ದಯವಿಟ್ಟು ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಧನ್ಯವಾದಗಳು.